ನಮಸ್ತೆ ವೀಕ್ಷಕರೇ, ನಾನು ಅಪರ್ಣಾ ಭಟ್. ನನ್ನ ಯೂಟ್ಯೂಬ್ ಚಾನೆಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಮುಖ್ಯವಾಗಿ ನಾನು ನಿಮಗೆ ಏನು ತಿಳಿಸ್ಲಿಕ್ಕೆ ಬಯಸ್ತೇನೆ ಅಂದರೆ, ಕೆಲವು ದಿನಗಳ ಹಿಂದೆ ನಾನು ಕನ್ನಡದಲ್ಲಿ ಅನ್ಅಕಾಡೆಮಿ ಕ್ಲಾಸ್ಗಳನ್ನ ತಗೊಳ್ತೇನೆ ಅಂತ ಹೇಳಿದ್ದೆ. ಆದರೆ ಕೆಲವು ಹೆಲ್ತ್ ಕಾರಣಗಳಿಂದ ನನಗೆ ಕ್ಲಾಸಸ್ಗಳನ್ನ ತೊಗೊಳ್ಲಿಕ್ಕೆ ಆಗಲಿಲ್ಲ. ಅದಕ್ಕೆ ನಿಮ್ಮೆಲ್ಲರ ಹತ್ರನೂ ಅಪಾಲಜಿ ಕೇಳ್ತೇನೆ. ನೀವು ಟೈಮನ್ನು ರೆಡಿ ಮಾಡಿಟ್ಕೊಂಡು ಅದಕ್ಕೋಸ್ಕರ ನೀವು ವೇಟ್ ಮಾಡ್ತಾ ಇದ್ದು ನಾನು ಕ್ಲಾಸಸ್ ತೊಗೊಳ್ಲಿಕ್ಕೆ ಆಗದೇ ಇದ್ದಿದ್ರೆ ಅದಕ್ಕೆಲ್ರಿಗೂ ನಿಮಗೆ ಅಪಾಲಜಿ ಕೇಳ್ತೇನೆ. ಸೊ ಇನ್ನು ಮುಂದೆ ಫೆಬ್ರವರಿಯಿಂದ ನಿಮಗೆ ಕರೆಕ್ಟಾಗಿ CPC ಮತ್ತು ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅದ್ರ ಬಗ್ಗೆ ಕಂಪ್ಲೀಟಾಗಿ ಆ ಪೋರ್ಷನನ್ನು ಕಂಪ್ಲೀಟ್ ಮಾಡ್ತೇನೆ. ಹಾಗೆ ಕೆಲವೊಂದು ಕ್ಲಾಸಸ್ಗಳು ಕನ್ನಡದಲ್ಲೂ ಇರ್ತವೆ. ಸೊ ಹಾಗೆ ಇವತ್ತಿನ ಟಾಪಿಕ್ ಏನು, ಇವತ್ತಿನ ಅನ್ಅಕಾಡೆಮಿಯಲ್ಲಿ ಏನು ವಿಶೇಷವಾದ ಒಂದು ಸೌಲಭ್ಯ ಅಥವಾ ಡಿಸ್ಕೌಂಟ್ ಲಭ್ಯ ಇದೆ, ಅದನ್ನೆಲ್ಲವೂ ನಾನು ಈ ನನ್ನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ಮುಖ್ಯವಾಗಿ ಇವತ್ತಿನ ಟಾಪಿಕ್ಕು ಹೌ ಟು ನೋ ಇಂಪಾರ್ಟೆಂಟ್ ಟಾಪಿಕ್ಸ್ ಫಾರ್ ಜುಡಿಷರಿ ಎಕ್ಸಾಮಿನೇಷನ್ಸ್. ಇದು ತುಂಬ ಬೇಸಿಕ್ ಒಂದು ಕ್ವಶನ್ ಇದು. ಹಾಗೆ ಅಷ್ಟೇ ಸುಲಭ ಕೂಡ, ಎಲ್ರಿಗೂ ಗೊತ್ತಿರತ್ತೆ ಹೇಗೆ ಇಂಪಾರ್ಟೆಂಟ್ ಟಾಪಿಕ್ಸ್ ಹೇಗೆ ಗೊತ್ತು ಮಾಡ್ಕೊಳ್ಳೋದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನಿಂದ. ಆದರೆ ನಾವು ಹೇಗೆ ಅದನ್ನು ಸ್ಟಾರ್ಟ್ ಮಾಡಿ ಹೇಗೆ ಕಂಟಿನ್ಯೂ ಮಾಡ್ತಾ ಹೋಗೋದು, ಯಾಕೆಂದರೆ ಗೊತ್ತಿರುತ್ತೆ, ಆದರೆ ನಾವು ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಳ್ಳಿಕ್ಕೆ ತುಂಬ ಕೆಲವೊಂದು ಸಲ ಯೋಚನೆ ಮಾಡ್ತೇವೆ. ಸೊ ಹಾಗಿರುವಾಗ ಹೇಗೆ ನಾವು ಇಂಪಾರ್ಟೆಂಟ್ ಟಾಪಿಕ್ಸನ್ನು ಅಥವಾ ಹೇಗೆ ಕೆಲವೊಂದು ಟಾಪಿಕ್ಗಳನ್ನ ಸಪ್ರೇಟಾಗಿ ಮಾಡಿಕೊಂಡು ಹೇಗೆ ಅದಕ್ಕೋಸ್ಕರ ಮಾತ್ರ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ಓದಿ ಆಮೇಲೆ ಉಳಿದ ಟಾಪಿಕ್ಸ್ಗಳನ್ನು ಕವರ್ ಮಾಡ್ಬೋದು. ಅದು ಕರ್ನಾಟಕ ಜುಡಿಷರಿ ಎಕ್ಸಾಮ್ಗೆ ಸಂಬಂಧಪಟ್ಟು ಹೇಗೆ ನಾವು ಆ ಟಾಪಿಕ್ಗಳನ್ನ ಕವರ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಹಾಗೆ ಇನ್ನೊಂದು ಮುಖ್ಯವಾಗಿ ನಿಮಗೆ ಅನ್ಅಕಾಡೆಮಿದು ಒಂದು ತುಂಬ ಇಂಪಾರ್ಟೆಂಟ್ ಅಪ್ಡೇಟ್ ಹೇಳ್ತಿದ್ದೇನೆ. ಯಾಕೆಂದರೆ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ನಾನು CPC ಅಂದರೆ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ ಅದಕ್ಕೆ ಸಂಬಂಧಪಟ್ಟ ಇಂಪಾರ್ಟೆಂಟ್ ಕೋರ್ಸನ್ನು ಮಾಡ್ತಿದ್ದೇನೆ. ಅದು ಪ್ಲಸ್ ಕೋರ್ಸ್ ಆಗಿ. ಸೊ ನೀವು ಯಾರೇ ಇಂಟ್ರೆಸ್ಟೆಡ್ ಇದ್ದರೂ ಒಂದು ತಿಂಗಳ ಒಂದು ಸಬ್ಸ್ಕ್ರಿಪ್ಷನ್ ಕೂಡ ತೊಗೊಂಡು ಟ್ರೈ ಮಾಡಿ ನೋಡ್ಬೋದು. ಯಾಕೆಂದರೆ CPCಗೆ ಸಂಬಂಧಪಟ್ಟದಾಗಿರೋದ್ರಿಂದ ಅದು ಕರ್ನಾಟಕ ಜುಡಿಷರಿ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ. ಅದು ಅನ್ಅಕಾಡೆಮಿ ನಿಮಗೆ 20% ಡಿಸ್ಕೌಂಟ್ ಇದೆ, ಜನವರಿ 30 ಮತ್ತು ಜನವರಿ 31. ನೋಡಿ ಇಲ್ಲಿ ಕಾಣ್ತಾ ಇರುವ ಹಾಗೆ ಅನ್ಲಾಕ್ 20 ಅಂತ ಒಂದು ಆಫರಲ್ಲಿ ನಿಮಗೆ ಈ ಒಂದು ಸೌಲಭ್ಯ ಸಿಗ್ತದೆ. ಸೊ ನೀವು ನನ್ನ ಕೋಡ್ ಅಪರ್ಣಾಲಾವ್ ಅಂತ ಹಾಕಿ ಆವಾಗ ನಿಮಗೆ ಕಂಪ್ಲೀಟಾಗಿ ಒಂದು ತಿಂಗಳ ಕೋರ್ಸ್ ಅಥವಾ ಒಂದು ತಿಂಗಳಲ್ಲಿ ಕೇವಲ ನನ್ನ ಕೋರ್ಸ್ ಮಾತ್ರ ಅಲ್ಲ, ಆದರೆ ಬೇರೆ ಎಲ್ಲ ಒಂದು ಎಜುಕೇಟರ್ಸ್ ಕೋರ್ಸ್ಗಳನ್ನು ನೀವು ಟ್ರೈ ಮಾಡಿ ನೋಡ್ಬೋದು. ಇನ್ನೂ ಜಾಸ್ತಿ ಅವಧಿ ಡ್ಯೂರೇಷನ್ದು ಕೋರ್ಸ್ಗಳು ಕೂಡ ಇವೆ. ಇನ್ನೂ ಒಂದು ನಾನು ಬೆಟರ್ ಆಪ್ಷನ್ ಹೇಳುವಂಥದ್ದು ಅಂದರೆ ಐಕಾನಿಕ್ 6 ಮಂತ್ಸ್ ಸಬ್ಸ್ಕ್ರಿಪ್ಷನ್ ಕೋರ್ಸ್ ಇದೆ, ಅದಕ್ಕೂ ಕೂಡ ನೀವು ಎನ್ರೋಲ್ ಆಗ್ಬೋದು. ಓಕೆ, ಸೊ ಓವರ್ ಆಲ್ ನಿಮಗೆ 20% ಡಿಸ್ಕೌಂಟ್ ಸಿಗುತ್ತೆ. ಸೊ ಅದರದ್ದು ಪ್ರೈಸಿಂಗ್ ಏನು ಅಂತ ನಿಮಗೆ ನೀವು ಆ್ಯಪ್ ಓಪನ್ ಮಾಡಿ ಗೆಟ್ ಸಬ್ಸ್ಕ್ರಿಪ್ಷನ್ ಅಂತ ಆ ಒಂದು ಬಟನ್ ಕ್ಲಿಕ್ ಮಾಡಿದ್ರೆ ನಿಮಗೆ ಪ್ರೈಸಿಂಗ್ ಬರುತ್ತೆ. ಹಾಗೆ ಈ ಕೋಡ್ ಹಾಕಿದರೆ ಅಪರ್ಣಾ ಲಾ ಅಂತ. ಸೊ ತುಂಬ ಕೋಡ್ ಇರ್ಬೋದು, ಆದರೆ ನೀವು ಈ ಕೋಡ್ ಹಾಕಿದರೆ ನೀವು ಕರ್ನಾಟಕ ಅಥವಾ ನನ್ನ ಒಂದು ರೆಫರಲ್ಲಿಂದ ಬಂದಿದ್ದೀರಿ ಅಂತ ಗೊತ್ತಾಗುತ್ತೆ. ಸೊ ಆವಾಗ ಕನ್ನಡದಲ್ಲಿ ಕ್ಲಾಸಸ್ ಮುಂದೆ ತುಂಬ ಜನ ಆದರೆ ಆವಾಗ ನಮಗೆ ಸ್ಟ್ಯಾಟಿಸ್ಟಿಕ್ ವೈಸ್ ಗೊತ್ತಾಗುತ್ತೆ ಹೇಗೆ ಎಷ್ಟು ಜನರಿಗೆ ಕ್ಲಾಸ್ ಮಾಡ್ಬೋದು ಅಂತ. ಸೊ ಅದಕ್ಕೋಸ್ಕರ ಈ ಕೋಡ್ ಹಾಕಿ ಅಂತ ಹೇಳ್ತಾ ಇರುವಂಥದ್ದು. ಸೊ ಇದ್ರ ಜೊತೆಗೆ ಇವತ್ತಿನ ಟಾಪಿಕ್ಗೆ ಹೋಗೋಣ. ಸೊ ನೆನಪಲ್ಲಿ ಈ ಒಂದು ಸಬ್ಸ್ಕ್ರಿಪ್ಷನ್ನ ತೊಗೊಳ್ಳಿ, ಒಂದು ತಿಂಗಳು ಟ್ರೈ ಮಾಡಿ ನೋಡಿ. ಇಲ್ವಾ ಇನ್ನೂ ಜಾಸ್ತಿ ಡ್ಯೂರೇಷನ್ನ ತೊಗೊಳ್ತೇನೆ ಅಂದರೆ ನಿಮಗೆ ಮುಂದೆ ಬರುವಂತಹ ಒಂದು ಕರ್ನಾಟಕ ಜುಡಿಷರಿ ಎಕ್ಸಾಮ್ಸ್ಗೆ ಕೂಡ ಹೆಲ್ಪ್ ಆಗುತ್ತೆ. ಓಕೆ, ಸೊ ಈಗ ನಾವು ಈ ವಿಡಿಯೋದು ಮೇನ್ ಟಾಪಿಕ್ಗೆ ಹೋಗೋಣ. ನಮಗೆಲ್ಲ ಗೊತ್ತಿರುವ ಹಾಗೆ ಕರ್ನಾಟಕ ಹೈಕೋರ್ಟ್ ವೆಬ್ಸೈಟಿಗೆ ಹೋದ ಕೂಡಲೇ ಕ್ವಶನ್ ಪೇಪರನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಸಿವಿಲ್ ಜಡ್ಜಸ್ ನೋಟಿಫಿಕೇಷನ್, ಪ್ರಿಲಿಮಿನರಿ ಮತ್ತು ಲಾ ಪೇಪರ್ 1, ಈ ಪ್ರಿಲಿಮಿನರಿ ಎಕ್ಸಾಮ್ ಮತ್ತು ಲಾ ಪೇಪರ್ 1 ಡೌನ್ಲೋಡ್ ಮಾಡಿಕೊಂಡು ಆಮೇಲೆ ಒಂದು ವರ್ಡ್ MS ವರ್ಡಲ್ಲಿ ಒಂದು ಡಾಕ್ಯುಮೆಂಟ್ ಓಪನ್ ಮಾಡಿ ಇಟ್ಕೊಳ್ಳಿ. ಸೊ ನಾನಿವತ್ತು ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಒಂದು ರೆಫರೆನ್ಸ್ ಆಗಿಟ್ಕೊಂಡು ನಿಮಗೆ ಹೇಗೆ ಕಾನ್ಸೆಪ್ಟ್ ವೈಸು ಒಂದು ನೋಟ್ಸ್ ಎಲ್ಲ ನಾನು ಹೇಳ್ತಾ ಇರೋದು ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವುದು ಅಂತ ಲಿಸ್ಟ್ ಮಾಡ್ಕೊಳ್ಳೋಣ ಫಸ್ಟಿಗೆ. ಸೊ ಕಂಪ್ಲೀಟಾಗಿ ಅಂತಲ್ಲ, ಆದರೆ ನಿಮಗೆ ಒಂದು ಜಸ್ಟ್ ಒಂದು ಹೇಗೆ ಮಾಡ್ಬೋದು ಹೇಳುವಂಥದ್ದನ್ನು ತೋರಿಸ್ಕೊಡ್ತಿದ್ದೇನೆ. ಸೊ ಆಲ್ರೆಡಿ ನಾನು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೇನೆ. ಇದು ಫಸ್ಟ್ ಪ್ರಿಲಿಮ್ಸ್ ಎಕ್ಸಾಮ್ಸ್. ಸೊ ಪ್ರಿಲಿಮ್ಸ್ ಎಕ್ಸಾಮ್ಸ್ಗೆ ನೋಡಿ 2020 ಪ್ರಿಲಿಮ್ಸ್ ಎಕ್ಸಾಮ್ಸ್ದು. ಸೊ ಆ ವೆಬ್ಸೈಟಲ್ಲಿ ಯಾವ್ದು ಅವೈಲೇಬಲ್ ಇದೆ ಅದನ್ನು ತೊಗೊಂಡಿದ್ದೇನೆ. ಸೊ ಸೆಕ್ಷನ್ 90A ಅಂತ ಒಂದು ಕೊಟ್ಟಿದ್ದಾರೆ, ಪ್ರಿಸಂಪ್ಷನ್ ಆಫ್ ಡಾಕ್ಯುಮೆಂಟ್ಸ್. ಸೊ ನಾವು ಕೂಡಲೇ ಹೋಗಿ ಇಲ್ಲಿ ಸೆಕ್ಷನ್ 90 ಅಂತ ಬರ್ಕೊಳ್ಳೋಣ. ಸೆಕ್ಷನ್ 90A
ಯಾವುದು ಟಾಪಿಕ್ ಸಿಗುತ್ತೋ ಅದನ್ನು ಬರ್ಕೊಂಡ್ರೆ ಆಯಿತು. ಹಾಗೆ ನೆಕ್ಸ್ಟ್ ಕೇವಲ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಮಾತ್ರ ನೋಡಬೇಕು ನಾವು, ಬೇರೆ ಯಾವ ಟಾಪಿಕ್ಗಳನ್ನು ನೋಡ್ತಾ ಹೋಗಲಿಕ್ಕೆ ಹೋಗಬಾರ್ದು ಈ ಒಂದು ಸ್ಟೇಜಲ್ಲಿ ನಾನು ಹೇಳುವಂಥದ್ದು. ಸೊ ಕೆಲವೊಂದ್ಸಲ ನಮಗೆ ಇದು ಯಾವ ಟಾಪಿಕ್ ಅಂತಲೇ ಗೊತ್ತಿರೋದಿಲ್ಲ. ಸೊ ತೊಂದರೆ ಇಲ್ಲ, ನಾನು ಅನ್ಅಕಾಡೆಮಿಲಿ ಕೆಲವೊಂದು ಇನ್ನು ಬರುವಂತಹ ಒಂದು ದಿನಗಳಲ್ಲಿ ಒಂದು ಇಂಪಾರ್ಟೆಂಟ್ ಟಾಪಿಕ್ಸ್ ಅಥವಾ ಇಂಪಾರ್ಟೆಂಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಂತ ಮಾಡ್ತೇನೆ, ಅಥವಾ ಯೂಟ್ಯೂಬಲ್ಲಿ ನಾನು ಅದನ್ನು ಈಗ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ ಆಲ್ರೆಡಿ ಮಾಡಿದ್ದೇನೆ, ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವುದು ಅಂತ. ಸೊ ಆ ಒಂದು ಪ್ಯಾಟರ್ನಲ್ಲಿ ನಿಮಗೆ ಮಾಡಿ ತಿಳಿಸ್ತೇನೆ. ಅದನ್ನು ಇಟ್ಕೊಂಡು ನೀವು ಅದೇ ಫೈನಲ್ ಅಂತ ಅಲ್ಲ, ನಿಮ್ಮದೇ ಒಂದು ಸಪ್ರೇಟಾಗಿ ಒಂದು ನೋಟ್ಸ್ ಮಾಡ್ಕೊಳ್ಳಿ. ಯಾಕೆಂದರೆ ನಾನು ಕೆಲವೊಂದು ಸ್ಕಿಪ್ ಮಾಡಿರ್ಬೋದು, ನನಗೆ ತುಂಬ ಸಿಂಪಲ್ ಅನಿಸಿರೋದನ್ನು ನಾನು ಕೆಲವು ಸಲ ಸ್ಕಿಪ್ ಮಾಡಿರ್ತೇನೆ, ಆದರೆ ನಿಮಗೆ ಅದು ಅವಶ್ಯಕ ಅಂತ ಅನಿಸಿರ್ಬೋದು, ತುಂಬ ಇಂಪಾರ್ಟೆಂಟ್ ಅಂತ ಅನಿಸಿರ್ಬೋದು. ಸೊ ಅದಕ್ಕೋಸ್ಕರ ನಂದು ಒಂದು ರೆಫರೆನ್ಸ್ ಆಗಿ ಇಟ್ಕೊಂಡು ನೀವು ನಿಮ್ಮದೇ ಒಂದು ಫಾರ್ಮೆಟ್ ರೆಡಿ ಮಾಡ್ಕೊಳ್ಳಿ. ಸೊ ಸೆಕ್ಷನ್ 90A ಅಂತ ಒಂದಾಯಿತು. ನೆಕ್ಸ್ಟ್ ಇಲ್ಲಿ ಮಾರ್ಕ್ ಮಾಡಿರೋ ಹಾಗೆ ಸೆಕ್ಷನ್ 112 ಇದೆ, ಹಾಗೆ ಸೆಕ್ಷನ್ 159. ಸೊ ಈ ಸೆಕ್ಷನ್ಗಳು ಇಂಪಾರ್ಟೆಂಟ್ ಆಗ್ತವೆ. ಸೊ ಸೆಕ್ಷನ್ 112 ಮತ್ತು 159, ಸೆಕ್ಷನ್ 159. ಸೊ ಇದು ಎಕ್ಸಾಂಪಲ್ ಅಷ್ಟೇ. ಈಗ ಈ ಒಂದು ಕ್ವಶನ್ ಪೇಪರ್ ಇನ್ನೂ ಒಂದು 6-7 ಇರ್ಬೋದು, ಆದರೆ ನಾನೀಗ ನಿಮ್ಮ ರೆಫರೆನ್ಸಿಗೆ ತೋರಿಸ್ಕೊಡ್ತಿರೋದು. ಸೊ 3 ಕ್ವಶನನ್ನು ನಾವು ತೊಗೊಂಡ್ವಿ ಪ್ರಿಲಿಮ್ಸಿದು. ಹಾಗೆ ಮೇನ್ಸ್ ಎಕ್ಸಾಮ್ಸ್ ನೋಡ್ಕೊಂಡ್ಬಿಡೋಣ. ಅಲ್ಲೇ ಮೇನ್ಸ್ ಎಕ್ಸಾಮ್ಸ್ದು ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಸಪ್ರೇಟೇ ಪಾರ್ಟ್ಸ್ಗಳಿರ್ತವೆ 2020 ಪೇಪರಲ್ಲಿ. ಸೊ ಫಸ್ಟ್ ಒನ್ ಎಸ್ಟಾಪೆಲ್ ಅಂದರೆ ಸುಮಾರು ನಮಗೆ 115, ಹಾಗೆ 115, 116, 17. ಸೊ ನಾವು ಹೀಗೆ ಟೇಬಲಲ್ಲಿ ಬರ್ಕೊಳ್ತಾ ಇರುವಾಗಲೇ ಆಲ್ರೆಡಿ ನಾವು ಹೀಗೆ ಸೆಕ್ಷನ್ ವೈಸೇ ಯಾವುದು ಇಂಪಾರ್ಟೆಂಟ್ ಅಂತ ಬರ್ಕೊಂಡ್ಬಿಟ್ರೆ, ಸೊ ಈಗ ನೋಡ್ತಾ ಇರುವಾಗ ನೀವು ಬೇರೆಯಾಗಿ ನೋಡಿ ಎಸ್ಟಾಪೆಲ್ ಅಂದರೆ ಯಾವ ಸಬ್ಜೆಕ್ಟ್ ಅಂತ, ಯಾವ ಸೆಕ್ಷನ್ ಅಂತ ನೋಡ್ಕೊಳ್ಳಿ, ಆವಾಗ ಗೊತ್ತಾಗುತ್ತೆ. ಸೆಕ್ಷನ್ 115, 16, 17 ಅಂತ ಇದೆ. ಸೊ ಆವಾಗ ಇಲ್ಲಿ ಒಂದು ರೋವನ್ನು ಆ್ಯಡ್ ಮಾಡಿ, ಸೊ ಇಲ್ಲಿ ಆವಾಗ ಸೆಕ್ಷನ್ 115 ಆವಾಗ ಅಥವಾ ಇಲ್ಲಿ ಎಸ್ಟಾಪೆಲ್ ಅಂತ ಬರ್ಕೊಳ್ಳಿ. ಆವಾಗ ನಮಗೆ ಸೆಕ್ಷನ್ ಇನ್ನೊಂದು ಸಲ ಓದುವಾಗ ಹೆಲ್ಪ್ ಆಗುತ್ತೆ. ಹಾಗೆ ಡಿಸ್ಟಿಂಕ್ಷನ್ ಬಿಟ್ವೀನ್ ಮೇ ಪ್ರೆಸ್ಯೂಮ್, ಶಾಲ್ ಪ್ರೆಸ್ಯೂಮ್ ಆ್ಯಂಡ್ ಕನ್ಕ್ಲೂಸಿವ್ ಪ್ರೂಫ್ ಇದು ಎಲ್ಲಿ ಬರುತ್ತೆ? ಇದು ನಮಗೆ ಇನಿಷಿಯಲಲ್ಲಿ ಸೆಕ್ಷನ್ 4 ಬರುತ್ತೆ. ಓಕೆ. ಹಾಗೆ ಸೆಕೆಂಡ್ರಿ ಎವಿಡೆನ್ಸು 63 ಬರುತ್ತೆ. ಇಲ್ಲಿ ಒಂದು ರೋ ಆ್ಯಡ್ ಮಾಡ್ಕೊಳ್ಬೇಕು. ಸೊ ನಾವು ವರ್ಡಲ್ಲಿ ಮಾಡ್ಕೊಳ್ಳೋದಕ್ಕೆ ನಮಗೆ ಎಡಿಟಿಂಗ್ ಆಪ್ಷನ್ ಸಿಗುತ್ತೆ. ಸೊ ಅದಕ್ಕೋಸ್ಕರ ಹ್ಯಾಂಡ್ ರೈಟಿಂಗಲ್ಲೂ ಮಾಡಿಕೊಂಡ್ರು ಒಳ್ಳೆಯದೇ, ಆದರೆ ನಮಗೆ ಹೀಗೆ ಜಂಬಲ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಆಮೇಲೆ ಮತ್ತೆ ಇನ್ನೊಂದು ಸಲ ಫೇರ್ ಕಾಪಿ ಮಾಡ್ಕೊಳ್ಬೇಕಾಗತ್ತೆ. ಸೊ ವರ್ಡಲ್ಲಿ ಜಸ್ಟ್ ಕೂಡಲೇ ನಿಮಗೆ ಟೈಪಿಂಗ್ ಸ್ಪೀಡ್ ಇದ್ದರೆ ಕೂಡಲೇ ಸೆಕ್ಷನ್ 63 ಸೆಕೆಂಡರಿ ಎವಿಡೆನ್ಸ್ ಅಂತ ಬರ್ಕೊಂಡ್ರೆ ಆಯಿತು. ಹಾಗೆ ಇಲ್ಲಿ ಮೇ ಪ್ರೆಸ್ಯೂಮ್, ಶೆಲ್ ಪ್ರೆಸ್ಯೂಮ್ ಅಂತ ಜಸ್ಟ್ ಒಂದು ರೆಫರೆನ್ಸಿಗೆ ಈ ಥರ ನಮಗೆ ನೆನಪಾಗ್ತಾ ಹೋಗುತ್ತೆ. ಹಾಗೆ ಇಲ್ಲಿ ಯಾವುದಿದೆ, ಪ್ರಿಸಂಪ್ಷನ್ ಆಫ್ ಡಾಕ್ಯುಮೆಂಟ್ಸ್ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಇದು ನೇಮ್ 5 ಅಂತ ಇದೆ, ಆದರೆ ಇದು ಸೆಕ್ಷನ್ 79 to 90A ಅಂತ ಅಲ್ಲಿ ತನಕನೂ ಬರುತ್ತೆ. ಸೊ ಅದು ಓವರಾಲ್ ಜನರಲ್ ಆಗಿ ನಾವು ಲಿಸ್ಟ್ ಮಾಡ್ಕೊಳ್ಳೋಣ. ಸೆಕ್ಷನ್ 79 to ಸೆಕ್ಷನ್ 90A ಅದ್ರ ಮೇಲೆ ಒಂದು ಕ್ವಶನ್ ಅಂತ ಹಾಗೂ ಕೂಡ ನಮಗೆ ಮಾಡ್ಕೊಳ್ಬೋದು. ಪ್ರಿಸಂಪ್ಷನ್ ಆಫ್ ಡಾಕ್ಯುಮೆಂಟ್ಸ್ ಹಾಗೆ ವಾಟ್ ಆರ್ ದಿ ರೂಲ್ಸ್ ಆಫ್ ಬರ್ಡನ್ ಆಫ್ ಪ್ರೂಫ್ ಯಾವುದ್ರಲ್ಲಿ ಸಿಗುತ್ತೆ ನಮಗೆ ಸೆಕ್ಷನ್ 101 ಸಿಗ್ತಾ ಹೋಗುತ್ತೆ. ಓಕೆ. 101 114A ತನಕನೂ ಬರ್ಡನ್ ಆಫ್ ಪ್ರೂಫ್ ಇದೆ. ಸೊ ನಾವು ಕಂಪ್ಲೀಟಾಗಿ ಸೆಕ್ಷನ್ 101 to 114A. ಸೊ ಇದು ನಮಗೆ ಇಷ್ಟು ಕಂಡು ಬರುವಂಥದ್ದು. ಇದೆಲ್ಲ ಕೂಡ ಸೆಕ್ಷನ್ಗಳು ಇಂಪಾರ್ಟೆಂಟ್ ಆಗ್ತವೆ ಅಂತ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಓಕೆ. ಸೊ ಹೀಗೆ ನಾವು ಪ್ರತಿ ವರ್ಷದ್ದು ಒಂದು 6-7 ಕ್ವಶನ್ ಪೇಪರ್ ಇರ್ಬೋದು. ಇದಕ್ಕೆ ಎಷ್ಟು ಹಾರ್ಡ್ಲಿ ಒಂದು 15 ನಿಮಿಷ ಬೇಕಾಗತ್ತೆ ನಾವು ಒಂದು ಲಿಸ್ಟ್ ಮಾಡ್ಕೊಳ್ಳಿಕ್ಕೆ. ಸೊ ಇದನ್ನು ಪ್ರತಿದಿನ ಒಂದೊಂದು ಕ್ವಶನ್ ಪೇಪರ್ ತೊಗೊಂಡು ಒಂದು ಸಬ್ಜೆಕ್ಟ್ಗೆ ಹೀಗೆ ಮಾಡ್ಕೊಳ್ತಾ ಹೋಗಿ. ಇವತ್ತು ನಾನು ಇಷ್ಟು ಮಾಡಿದೆ, ಹಾಗೆ ನಾಳೆ ಇನ್ನೊಂದು ಪೇಪರ್ ತೊಗೊಂಡು ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟನ್ನು ಕಂಪ್ಲೀಟ್ ಮಾಡೋಣ. ಆವಾಗ ಇಲ್ಲಿ ಎಷ್ಟೋ ಕೆಲಸ ರಿಪೀಟ್ ಆಗಿರುತ್ತೆ. ಆವಾಗ ನಮಗೆ ಇನ್ನೂ ಗೊತ್ತಾಗುತ್ತೆ ಇದು ಇನ್ನೂ ತುಂಬ ಇಂಪಾರ್ಟೆಂಟು. ಉದಾಹರಣೆಗೆ ಬರ್ಡನ್ ಆಫ್ ಪ್ರೂಫ್ ಪ್ರತಿ ವರ್ಷವೂ ಕೇಳಿರ್ಬೋದು, ಆವಾಗ ನಮಗೆ ಇದು ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಅಥವಾ ಬರ್ಡನ್ ಆಫ್ ಪ್ರೂಫ್ ಆನ್ ಹೂಮ್ ಬರ್ಡನ್ ಆಫ್ ಪ್ರೂಫ್ ಲೈಸ್ ಕೇವಲ 105 ಮೇಲೆ ಕೇಳಿರ್ಬೋದು, ಕೇವಲ 106 ಮೇಲೆ ಕೇಳಿರ್ಬೋದು. ಸೊ ಎಂಟೈರ್ ಈ ರೇಂಜಲ್ಲಿ ನಮಗೆ ಒಂದು ಸೆಕ್ಷನ್ ಯಾವುದು ಇಂಪಾರ್ಟೆಂಟಾ ಅಂತ ಅದು ಗೊತ್ತಾಗುತ್ತೆ. ಓಕೆ. ಸೊ ಹೀಗೆ ಇದೇ ರೀತಿಯಲ್ಲಿ ನೀವು ಒಂದು ನೋಟ್ಸ್ ಮಾಡ್ಕೊಳ್ಳೋಕ್ಕಿಂತ ಪೂರ್ವಭಾವಿಯಾಗಿ ಯಾವುದು ಇಂಪಾರ್ಟೆಂಟ್ ಟಾಪಿಕ್ಗಳಂತ ಡಿಸ್ಕಸ್ ಮಾಡ್ತಾ ಹೋಗಬೇಕು. ಅದಕ್ಕಿಂತ ಮುಂಚೆ ಏನು ಒಂದು
ಲಿಸ್ಟ್ ನಂತರ ನಾವು ನೋಟ್ಸ್ ಥರ ಅದರಲ್ಲಿ ಎಕ್ಸ್ಪ್ಲೇನ್ ಅಥವಾ ಡೀಟೇಲ್ ಅಥವಾ ಡಿಸ್ಕಷನ್ ಈ ಥರ ಹೇಗೆ ಮಾಡ್ಕೊಳ್ಬೇಕು ಆ ಥರ ಮಾಡ್ಕೊಳ್ತಾ ಹೋಗಬೇಕು. ಓಕೆ, ಸೊ ಹೀಗೆ ಇದೇ ರೀತಿಯಲ್ಲಿ ನಾನು ಕೋಡ್ ಆಫ್ ಸಿವಿಲ್ ಪ್ರೊಸೀಜರಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವುದು ಅಂತ ಆಲ್ರೆಡಿ ನಾನು ಮಾಡಿಟ್ಟಿರುವಂಥದ್ದಿದೆ. ಅದನ್ನು ನಾನು ನಿಮಗೆ ನೋಟ್ಸ್ ಸಮೇತ ಪ್ಲಸ್ ಕೋರ್ಸಲ್ಲಿ ಹೊಸದಾಗಿ ಒಂದು ಕೋರ್ಸ್ ಸ್ಟಾರ್ಟ್ ಮಾಡ್ತಿದ್ದೇನೆ ಅನ್ಅಕಾಡೆಮಿಯಲ್ಲಿ. ಸೊ ನೀವು ಜಾಯ್ನ್ ಆಗ್ಬೋದು, ಅದರ ಲಿಂಕ್ ಇಲ್ಲಿ ಕೊಟ್ಟಿದ್ದೇನೆ. ಸೊ ಅನ್ಅಕಾಡೆಮಿ ಡೀಟೇಲ್ಸ್ ನಾನು ಇಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಅನ್ಅಕಾಡೆಮಿ ಏನು ಅಂತ ಗೊತ್ತಿಲ್ಲದೆ ಇರೋರಿಗೆ, ಸೊ ಸಾರ್ಥಿ ಬ್ಯಾಚ್ ಅಂತ ಇದೆ, ಫೌಂಡೇಶನ್ ಬ್ಯಾಚ್. ಯಾರು 4th ಇಯರ್ 3rd ಇಯರ್ ನಿಮಗೆ ಬಿಗಿನಿಂಗಿಂದ ನಿಮಗೆ ಡೀಟೇಲ್ ಆಗಿ ಬೇಕು, ಯಾರಿಗೆ ಹಿಂದಿ ಇಂಗ್ಲೀಷ್ ಅರ್ಥ ಆಗುತ್ತೆ ಅವರೆಲ್ಲರೂ ಕೂಡ ಈ ಬ್ಯಾಚನ್ನು ಜಾಯ್ನ್ ಆಗ್ಬೋದು. ಯಾರು ಪ್ಲಸ್ ಸಬ್ಸ್ಕ್ರೈಬರ್ಸ್ ಇರ್ತಾರೆ, ಇದು ಫ್ರೀ ಕ್ಲಾಸಸ್ ಅಲ್ಲ, ಪ್ಲಸ್ ಕೋರ್ಸ್ಗಳಿವು. ಸೊ ಇದು ಶುಭಮ್ ಉಪಾಧ್ಯಾಯ ಸರ್, ದೇವಶಿಶ್ ಪಾಂಡೆ, ಶುಭಮ್ ದ್ವಿವೇದಿ ಹಾಗೂ ಅರ್ಜಿತಾ ಚತುರ್ವೇದಿ ಮ್ಯಾಮ್ ಇವರು ಮಾಡ್ತಿರುವಂಥದ್ದು. ಸೊ ಇದಕ್ಕೆ 10% ಆಫ್ ಇತ್ತು. ಆದರೆ ಈಗ 30 ಜನವರಿ 31 ಈ ಒಂದು ಅವಧಿಯಲ್ಲಿ ನಿಮಗೆ ಕಂಪ್ಲೀಟಾಗಿ 20% ಡಿಸ್ಕೌಂಟ್ ಸಿಗುತ್ತೆ. ಸೊ ನೀವು ಯಾವುದೇ ಸಬ್ಸ್ಕ್ರಿಪ್ಷನ್ ತೊಗೊಂಡ್ರು ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಸೊ ಇದು ಒಂದು ಏನು ಅಂದರೆ ಫ್ರೀ ಅನ್ಲಾಕ್ ಇದು ಮಾಕ್ ಟೆಸ್ಟ್ ಸೀರೀಸ್. ಸೊ ಆಕ್ಸಲರೇಟ್ 1.0 ಅಂತ ಇದೆ, ಹಾಗೆ ಚಾಲೆಂಜಸ್ ಸೀರೀಸ್ ಅಂತ ಇದೆ. ಸೊ ಪ್ರತಿದಿನ ಕೋರ್ ಟೆಸ್ಟ್ಗಳಾಗ್ತವೆ ಕೋರ್ ಸಬ್ಜೆಕ್ಟ್ಗಳ ಮೇಲೆ. ಸೊ ಅದನ್ನು ಅಟೆಂಡ್ ಆಗಿ ಈ ಒಂದು ಕೋಡನ್ನು ಅನ್ಲಾಕ್ ಮಾಡಲಿಕ್ಕೆ ಅಥವಾ ನಂದು ಫ್ರೀ ಮಾಕ್ ಟೆಸ್ಟ್ಗಳನ್ನು ಅನ್ಲಾಕ್ ಮಾಡಲಿಕ್ಕೆ ನನ್ನ ಕೋಡ್ ಹಾಕಿ. ಹಾಗೆ ಕೇವಲ ಸಾರಥಿ ಬ್ಯಾಚ್ ಅಲ್ಲ, ಬೇರೆ ತುಂಬ ಬ್ಯಾಚ್ಗಳು ಈಗಲೇ ಕಂಟಿನ್ಯೂ ಆಗ್ತಾ ಇವೆ. ರ್ಯಾಪಿಡ್ ರಿವಿಷನ್ ಬ್ಯಾಚ್ ಫಾರ್ MP, ಮಹಾರಾಷ್ಟ್ರ ಆ್ಯಂಡ್ ಒಡಿಶಾ ಅಂತ ಇದೆ. ಅದು ಆಲ್ರೆಡಿ ಕಮೆನ್ಸ್ ಆಗಿದೆ January 5th, 3 months ಡ್ಯೂರೇಷನ್ದು. ಸೊ ರ್ಯಾಪಿಡಾಗಿ ಕ್ವಿಕ್ಕಾಗಿ ರಿವಿಷನ್ ಮಾಡ್ತಾರೆ. ಹಾಗೆ ಜುಡಿಷರಿ ಐಕಾನಿಕ್ ಅಂತ ಒಂದು ಕ್ಯಾಟಗರಿ ಇದೆ. ಜುಡಿಷರಿ ಐಕಾನಿಕ್ ಕ್ಯಾಟಗರಿ ಅಂದರೆ ಯಾವುದು ಅಂದರೆ ಮೇನ್ಸ್ ಎಕ್ಸಾಮ್ಸ್ಗೆ ಫೋಕಸ್ಡ್ ಆಗಿ ನಿಮಗೆ ಕಂಡಕ್ಟ್ ಮಾಡುವಂತಹ ಒಂದು ಕೋರ್ಸ್ ಇದು. ಸೊ ಈ ಐಕಾನಿಕ್ ಕೋರ್ಸ್ ತೊಗೊಂಡ್ರೆ ನಿಮಗೆ ಪ್ಲಸ್ ಕೋರ್ಸ್ಗಳದ್ದು ಎಲ್ಲ ಬೆನಿಫಿಟ್ಗಳು ಸಿಗ್ತವೆ, ಮತ್ತು ಅದ್ರ ಜೊತೆಗೆ ಪ್ರಾಕ್ಟೀಸ್ ಸೆಷನ್ಗಳು ಕೂಡ ಮಾಡ್ತವೆ. ಸೊ ಐಕಾನಿಕ್ ಅಂದ ಕೂಡಲೇ ನೋಡಿ, ಐಕಾನಿಕ್ ಲರ್ನರ್ಸ್ ಯಾರ್ಯಾರು ಇದ್ದೀರಿ ಅವರೆಲ್ಲರೂ ಕೂಡ ಪ್ರತಿ ತಿಂಗಳು ಸಬ್ಜೆಕ್ಟಿವ್ ಟೆಸ್ಟ್ಗಳನ್ನು ಅಟೆಂಡ್ ಮಾಡಬೇಕು. ಸೊ ಈ ತಿಂಗಳದು ಆಲ್ರೆಡಿ ಆಗಿದೆ. ಹಾಗೆ ಇನ್ನೂ ಹೊಸದಾಗಿ ಯಾರು ಜಾಯಿನ್ ಆಗ್ತೀರಿ, ಸೊ ಅವರೆಲ್ಲರೂ ನೆನ್ಪಿಟ್ಕೊಳ್ಳಿ, ನಿಮಗೆ ಮುಂದಿನ ತಿಂಗಳು ಕೂಡ ಹೀಗೆ ಸಬ್ಜೆಕ್ಟಿವ್ ಟೆಸ್ಟ್ ಬರ್ತವೆ. ಅದನ್ನು ನಿಮ್ಮ ಮೆಂಟರ್ಸ್ಗಳು ಕರೆಕ್ಷನ್ ಮಾಡ್ತಾರೆ. ಸೊ ಅದರಿಂದ ನಿಮಗೆ ಒಳ್ಳೆ ಫೀಡ್ಬ್ಯಾಕ್ ಸಿಕ್ಕು ನಿಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಹಾಗೆ ಪ್ರಾಕ್ಟೀಸ್ ಆಗುತ್ತೆ ಮೇನ್ಸ್ ಎಕ್ಸಾಮ್ಸ್ಗೆ ಹೇಗೆ ಬರೀಬೇಕು ಹೇಳುವಂಥದ್ದನ್ನು. ಹಾಗೆ ನಿಮಗೆ ಯಾವುದಾದ್ರು ಡೌಟ್ಸ್ ಇದ್ದರೆ ಅದಕ್ಕೆಲ್ಲ ನೀವು ಕ್ಲಿಯರ್ ಮಾಡ್ಕೊಳ್ಬೇಕಾ, ನೀವು ಐಕಾನಿಕ್ ಸಬ್ಸ್ಕ್ರಿಪ್ಷನ್ ತೊಗೊಂಡು ಈ ನಿಮ್ಮ ಲೈವ್ ಮೆಂಟರ್ಶಿಪ್ ಪ್ಲ್ಯಾಟ್ಫಾರ್ಮಲ್ಲಿ ನೀವು ನಿಮ್ಮ ಸ್ಲಾಟನ್ನು ಬುಕ್ ಮಾಡಿಕೊಂಡು ನೀವು ನಿಮ್ಮ ಮೆಂಟರ್ಸ್ ಜೊತೆ ಕಾಲ್ ಮಾಡಿ ನಿಮ್ಮ ಡೌಟ್ಸನ್ನು ಕ್ಲಿಯರ್ ಮಾಡ್ಕೊಳ್ಬೋದು. ಸೊ ಇದು ಕೂಡ ಒಂದು ಬೆಸ್ಟ್ ಮೆಥಡ್ ಐಕಾನಿಕ್ ಸಬ್ಸ್ಕ್ರಿಪ್ಷನ್ನು. ನೀವು ಇದು ತೊಗೊಳ್ಳೋದಾದರೆ 6 months ಕೋರ್ಸ್ ಬೆಸ್ಟ್ ಆಪ್ಷನ್. ಓಕೆ, ಸೊ ನೋಡಿ 36,500 ಓವರ್ ಆಲ್ ಪ್ರೈಸ್ ಇರುವಂತಹದ್ದು 6 monthsಗೆ. ಆದರೆ January 30, 31st ನಿಮಗೆ 20% ಡಿಸ್ಕೌಂಟ್ ಸಿಗುತ್ತೆ. ಸೊ ಯಾರು ಸೀರಿಯಸ್ ಆಗಿ ತೊಗೊಳ್ಬೇಕು ಅಂತ ಇದ್ದೀರಿ ಅವರಿಗೆ ಈ ಒಂದು ಆಪ್ಷನ್ ಇದೆ. ಫ್ರೀ ಲೈವ್ ಕ್ಲಾಸಸ್ ಎಲ್ಲ ಇದೆ. ಪ್ರತಿದಿನ ನಾನು ಈ ಒಂದು ಫ್ರೀ ಕ್ಲಾಸಸ್ಗಳನ್ನು ತೊಗೊಳ್ತೇನೆ. ಸೊ ಇಷ್ಟು ದಿನ ಅಷ್ಟು 15 ಡೇಸಿಂದ ಸರಿಯಾಗಿ ಕ್ಲಾಸಸ್ಗಳನ್ನ ತೊಗೊಳ್ಲಿಕ್ಕೆ ಆಗಲಿಲ್ಲ, ಕೆಲವೊಂದು ಹೆಲ್ತ್ ಇಶ್ಯೂಸ್ ಇರೋದ್ರಿಂದ. ಸೊ ಇನ್ನು ಫೆಬ್ರವರಿಯಲ್ಲಿ ಆದಷ್ಟು ಮ್ಯಾಕ್ಸಿಮಮ್ ಮಟ್ಟಿಗೆ, ಯಾಕೆಂದರೆ ಕರ್ನಾಟಕ ಜುಡಿಷರಿ ಎಕ್ಸಾಮ್ಗಳು ಕೂಡ ಬರ್ತಾ ಇವೆ. ಸೊ ಆದಷ್ಟು ನಾವು ಇನ್ನೂ ಆಗಿ ಸ್ಪೀಡಲ್ಲಿ ನಾವು ಪ್ರಾಕ್ಟೀಸ್ ಮಾಡಬೇಕು. ಸೊ ಆದಷ್ಟು ನನ್ನ ಸೈಡಿಂದ ನನಗೆ ಎಷ್ಟರ ಮಟ್ಟಿಗೆ ಸಾಧ್ಯನೋ ಅಷ್ಟು ನಿಮಗೆ ಎಲ್ರಿಗೂ ಈ ಒಂದು ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನು ಯಾವುದು ಅಂತ ತಿಳಿಸ್ಕೊಡ್ಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ. ಹಾಗೆ ಪ್ರೈಸಿಂಗ್ ಪ್ಲ್ಯಾನ್ ನಾನು ಆಲ್ರೆಡಿ ಹೇಳಿದಾಗೆ ಇವೆಲ್ಲವೂ ಕೂಡ ಒಂದು ಬೇರೆ ಬೇರೆ ಮಂತ್ಸ್ ಡ್ಯೂರೇಷನ್ದು ನಿಮಗೆ ಪ್ರೈಸಿಂಗ್ ಪ್ಲ್ಯಾನು. ಸೊ ನಾನು ಆಲ್ರೆಡಿ ಹೇಳಿದಾಗೆ ಒಂದು ತಿಂಗಳಿಂದ ತೊಗೊಂಡು ನೋಡಿ, ಅಥವಾ 6 ತಿಂಗಳದ್ದು ಐಕಾನಿಕ್ ಸಬ್ಸ್ಕ್ರಿಪ್ಷನ್ ತೊಗೊಳ್ಳಿ. ಸೊ ಇವೆಲ್ಲವೂ ಕೂಡ ಏನು 10% ಡಿಸ್ಕೌಂಟ್ ಅಲ್ಲದೆ ಜಸ್ಟ್ ಓವರ್ ಆಲ್ ಪ್ರೈಸ್. ಆದರೆ ಇದ್ರ ಮೇಲೆ ನಿಮಗೆ 20% ಡಿಸ್ಕೌಂಟ್ ಸಿಗುತ್ತೆ 2 ಡೇಸಲ್ಲಿ. ಸೊ ಇದು ಒಂದು ಮಂತ್ಸಲ್ಲಿ ಇಟ್ಕೊಂಡು ನೋಡಿ 6 months ಮತ್ತು 1 month ಪ್ಲ್ಯಾನ್. ಹಾಗೆ ಅನ್ಅಕಾಡೆಮಿ ಯೂಟ್ಯೂಬ್ ಜುಡಿಷರಿ ಚಾನಲ್ ಇದೆ, ಅದಕ್ಕೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ನನ್ನ ಟೆಲಿಗ್ರಾಮ್ ಚಾನಲ್ ಇದೆ ಅಪರ್ಣಾ ಭಟ್ ಅಂತ, ಅದರಲ್ಲೂ ಕೂಡ ಕೆಲವೊಂದು ನೋಟಿಫಿಕೇಷನ್ ಕಳಿಸ್ತೇನೆ. ಮುಂದೆ ಬರುವ ದಿನಗಳಲ್ಲಿ ಕಳಿಸುವಂತಹ ತುಂಬ ಒಂದು ಹೊಸ ಪ್ಲ್ಯಾನ್ಗಳಿವೆ. ಸೊ ಹೀಗೆ ನಿರಂತರವಾಗಿ ನನ್ನ ಚಾನಲನ್ನು ವೀಕ್ಷಿಸ್ತಾ ಇರಿ. ಇನ್ನೂ ಹೊಸ ಟಾಪಿಕ್ಗಳ ಜೊತೆ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಲೆಕ್ಚರ್ ಸೀರೀಸ್ ಆಲ್ರೆಡಿ ಕಮೆನ್ಸ್ ಆಗಿದೆ. ಲೆಸನ್ 2 ಆಗಿದೆ. ಕೇವಲ ಲೆಸನ್ 2 2 ಲೆಸನ್ಗಳಾಗಿವೆ. ಆದರೆ ಇನ್ನೂ ತುಂಬ ಎಷ್ಟೋ ಲೆಸನ್ಸ್ಗಳಿರುವಂತಹ ಒಂದು ವೀಡಿಯೋಸ್ಗಳು ಸರಣಿ ನಿಮಗೆ ಅಪ್ಲೋಡ್ ಮಾಡ್ತಾ ಇರ್ತೇನೆ. ಸೊ ಹೀಗೆ ನನ್ನ ಚಾನಲ್ಗೆ ನಿಮ್ಮ ಸಪೋರ್ಟ್ ನಿರಂತರವಾಗಿರಲಿ. ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು.